ನನ್ನ ಆರಾಧ್ಯ ದೇವರಾಗಿರ್ತಕ್ಕಂಥ ಸೋಮಲಿಂಗೇಶ್ವರ ಪಾದಾರವಿಂದ್ರಗಳಲ್ಲಿ ಪಡಮಟ್ಟು ಹೌದ ಕಂಬಳಿ ಒಡೆಯನಾಗಿರ್ತಕ್ಕಂಥ ಮೂಲಪೀಠ ಮುಮ್ಮೆಟ್ಟಗಿರಿಯಲ್ಲಿ ವಾಸ ಮಾಡಿದಂಥ ಯೋಗಿನಾದ ಅಮೋಘ ಸಿದ್ಧನ ಪಾದಗಳಿಗೂ ಕೂಡ ನನ್ನ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸಿ ಹೌದ ಪರಮ ಪೂಜ್ಯ ಲಿಂಗೈಕ್ಯರಾಗಿರ್ತಕ್ಕಂಥ ಸಿದ್ಧರತ್ನ ಯಾರ್ರಿ ಗೌಡ್ರ ಶ್ರೀ ಮದಗೊಂಡ ಮಹಾರಾಜರ ಪಾದಗಳಿಗೂ ಕೂಡ ಸಂಘದ ಪರವಾಗಿ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದ ಇವತ್ತಿನ ದಿವಸ ಯಾವ ಈ ಸಂಜವಾಡ ಬಂದ ಪುಣ್ಯ ಭೂಮಿಯಲ್ಲಿ ನೆಲೆಸಿರ್ತಕ್ಕಂಥ ಯಾವ ರಂಗಸಿದ್ಧ ಮುತ್ಯ ಮತ್ತು ಚಿಮರಾಯಿ ಮುತ್ಯನ ಪಾದಗಳಿಗೂ ಕೂಡ ನನ್ನ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಹೌದ್ ಇವತ್ತಿನ ದಿವಸ ಒಂದು ಪರಮಾತ್ಮನ ಸೇವೆ ಕೇಳುವ ಸಲುವಾಗಿ ಏನ್ ಮಾಡ್ಯಾರ್ರಿ ಗೌಡ್ರ 2 ಡೊಳ್ಳಿನ ಕಲಾ ಸಂಘಗಳನ್ನು ಬರಮಾಡಿಕೊಂಡಾರ. ಹೌದ ಒಂದು ಅಮೋಘ ಸಿದ್ದೇಶ್ವರ ಗಾಯನ ಸಂಘ ಲಮಾನಟ್ಟಿ, ಹೌದ್ ಇನ್ನೊಂದು ಮಾಲಿಂಗೇಶ್ವರ ಗಾಯನ ಸಂಘ ಶಿವಣಿಗೆ. ಹೌದ್ ಇವು 2 ಮಾಳಗಳನ್ನ ಇಲ್ಲಿ ಕೂಡಿಸಿದ್ದು ತಮ್ಮೆಲ್ಲರಿಗೂ ಗೊತ್ತಿದ್ದ ಮಾತದ. ಒಳ್ಳೆ ಭಯಪಟ್ ಮಾಡ್ರಿ ಹೆಸರು. ಅದಕ್ಕೆ ಮಹಾತ್ಮರೊಂದು ಮಾತನ್ನ ಹೇಳ್ತಾರ. ಏನ್ ಹೇಳ್ತಾರ್ರಿ ಗೌಡ್ರ? ಆತ್ಮ ಶುದ್ಧವಿಲ್ಲದೆ ವೇದ ಓದಿದರೇನು, ಹೌದ ಶಾಸ್ತ್ರವನ್ನೇ ಮತಿಸಿದರೇನು, ಹೌದ್ ವಚನದ ರಾಶಿಗಳು ಹರವಿದರೇನು, ಹೌದೌದು ಹೊಳೆಯೋಳು ಹುಣಚ್ಚಿನ ಹುಳಿ ತೊಳೆದಂತೆ ರಾಮನಾಥ ರಾಮನಾಥ ಅಂತ ಹೇಳ್ತಾರೆ ಮಹಾತ್ಮರು. ಹೌದ್ ಈ ಪರಮಾತ್ಮನ ಸೇವೆ ಹೆಂಗದಪ್ಪ ಅಂತ ಕೇಳಿದ್ರ, ಯಾಕದ್ರಿ ಗೌಡ್ರ? ಒಂದು ಸಾಗರ ಸಮುದ್ರದಟ್ಟು ದೊಡ್ಡದ. ಹೌದ್ ಅದರಲ್ಲಿ ನಮಗೆ ಪರಮಾತ್ಮ ಎಷ್ಟು ಒಲ್ತಾನಪ್ಪ ಅಂತ ಕೇಳಿದ್ರ, ಎಷ್ಟು ಹೊಲ್ತಾನ್ರಿ ಗೌಡ್ರ? ಆ ಸಮುದ್ರದಲ್ಲಿ ಒಂದು ಭಗಸಿ ನೀರು ತುಂಬಿದ್ರೆ ಗೊತ್ತಾಗುದಿಲ್ಲ. ಆಗುದಿಲ್ಲ ಹಂಗ ಆ ಪರಮಾತ್ಮನ ಗುಣಗಾನ ಮಾಡ್ಲಿಕ್ಕೆ 33 ಕೋಟಿ ದೇವತೆಗಳೆಲ್ಲ ಬ್ಯಾಸತ್ ಹೋಗ್ಯಾರ. ಹೌದ್ ಆದರೂ ಪರಮಾತ್ಮನ ಗುಣಗಾನ ಮುಗುದಿಲ್ಲ. ಹೌದ್ ಇವತ್ತಿನ ದಿವಸ 5 ಗಂಟೆವರೆಗೆ ತಾವು ಎಲ್ಲಿ ತನಕ ಕುಂಡಿರ್ತೀರಿ ಅಲ್ಲಿವರೆಗೆ ಈ ಕಾರ್ಯಕ್ರಮ ವಿಜೃಂಭಣೆಯಿಂದ ನಡೀತದ. ಹೌದ ನಾಳೆಗೆ 10 ತನಕ ಕೂತ್ರ ಹೆಂಗ್ ಮಾಡ್ತೀರಿ? ಇಲ್ಲ, ಅಲ್ಲಿ ತನ ನಮ್ಮ ಕರಾರ 5 ತನ ಅದ. ಹೌದ್ 5 ಗಂಟೆ ತನ ಇವತ್ತ ಇಲ್ಲಿ ಹಾಡುದದ, ಪರಮಾತ್ಮನ ಸೇವಾ ಮಾಡುದದ. ಹೌದ್ ಅದಕ್ಕೆ ಇನ್ನೊಂದು ಮಾತು ಹೇಳ್ತಾರೆ ಶರಣರು. ಏನ್ ಹೇಳ್ತಾರ್ರಿ ಗೌಡ್ರ? ಕರ್ಮವು ಹೆಚ್ಚಾತು ಕಡೆ ಮದ್ದಲಾಯಿತು, ಹೌದ ಧರ್ಮವ ಬಿಡಬೇಡಿರಿ ಅಣ್ಣ, ನಿಮ್ಮ ಧರ್ಮ ಕೇಳುವಂತ ವಸ್ತದ ಬರ್ತನ ನಿರ್ಮಲ ಇರ್ಬೇಕ್ರಿ ಅಣ್ಣ ಅಂತ ಹೇಳಿದ್ರೆ ಮಹಾತ್ಮರು. ಹೌದ್ ಹೌದ್ ಅದಕ್ಕಾಗಿ ನಮ್ಮ ಸಂಘದವರಿಂದ ತಪ್ಪು ತಡಿ ದೋಷಾದಿಗಳಂತ ಆಗ್ತಾವ. ಹೌದಾ ನಡ್ದಾವ ಈಗ ಸಣ್ಣಗೆ. ಅವು ಯಾವಪ್ಪ ಅಂತ ಕೇಳಿದ್ರ, ಯಾವ್ರಿ ಗೌಡ್ರ? ಒಂದು ಶಬ್ದ ದೋಷ, ಒಂದು ಲಯ ದೋಷ ಮತ್ತು ತಾಳ ದೋಷ, ರಾಗ ದೋಷ. ಹೌದ್ ಹೌದ್ ಇಂತಿಂತ ದೋಷಾದಿಗಳಾಗುವುದು ಸ್ವಾಭಾವಿಕ ಬಲ್ಲವರಿಗೆ ಗುರ್ತಾಗ್ತದೆ. ಹೌದೌದು ಸಭೆಯಲ್ಲಿ ವಿದ್ವಾಂಸರಿದ್ದಾರ, ಶಾಸ್ತ್ರ ಬಲ್ಲವರಿದ್ದಾರ, ಪುರಾಣ ಬಲ್ಲವರಿದ್ದಾರ, ಪದ ಪದ್ಯಗಳನ್ನ ರಚನೆ ಮಾಡಿ ಹಾಡುವವರು ಕೂಡ ಇದ್ದಾರೆ. ಹೌದೌದಿದ್ದಾರ. ನಮ್ಮ ತಪ್ಪನ್ನ ಬದಿಗೊತ್ತಿ ಆ ಒಪ್ಪು ಅನ್ನುವಂತಾದೆ ಸ್ವೀಕಾರ ಮಾಡ್ತೀರಿ ಅನ್ನುವಂತ ಮಾತನ್ನ ಹೇಳಿ ಈ ಮನುಷ್ಯ ಜನ್ಮ ಬಹಳ ಶ್ರೇಷ್ಠ. ಹೌದು ಈ ಮನುಷ್ಯ ಜನ್ಮಕ್ಕೆ ಏನ್ ಬೇಕಪ್ಪ ಅಂತ ಕೇಳಿದ್ರ, ಏನ್ ಬೇಕ್ರಿ ಗೌಡ್ರ? ಗುರು ಬೇಕು. ಗುರುನೇ ಯಾಕೆ ಬೇಕ್ರಿ? ಗುರುನೇ ಯಾಕೆ ಬೇಕಪ್ಪ ಅಂತ ಕೇಳಿದ್ರ, ಈ ಮಾನವ ಜನ್ಮ ಸಫಲ ಆಗ್ಬೇಕಾದ್ರೆ, ಹೌದಾ ಈ ಮಾನವ ಜನ್ಮ ಮುಕ್ತಿಗೆ ಹೋಗ್ಬೇಕಾದ್ರೆ ಹೌದ್ ಇದಕ್ಕೆ ಗುರುವಿನ ಆಶೀರ್ವಾದ ಮುಖ್ಯದ. ಹೌದೌದು ಅದಕ್ಕೆ ಹೇಳ್ತಾರೆ ಮಹಾತ್ಮರು, ಏನ್ ಹೇಳ್ತಾರ? 3 ಇಟ್ಟರೆ 6ಕ್ಕೆ, 6 12ಕ್ಕೆ, ಹೌದ್ ಹೆರುವ ಗೊಡ್ಡ ಹೈನಕ್ಕೆ ಗುರು ತೋರಿದ ಕರುಣೆ ಇದ್ದಾಗ ಮಾತ್ರ ಅಂತ ಹೇಳ್ತಾರೆ ಮಹಾತ್ಮರು. ಹೌದೌದು ಇವತ್ತಿನ ದಿವಸ ಇಲ್ಲಿ ನಾವೇ ಹೆಚ್ಚು ಮಾತಾಡಿ ಇಲ್ಲಿ ದೈವಿಕ ಬೇಸರ ಆಗುದು ಬೇಡ. ಇನ್ನೊಂದ್ 2 ತಾಸು ಮಾತಾಡ್ರಿ. ಇಲ್ಲ, ಯಾಕಂದ್ರೆ ಮುಂದಿನ ಅಪೇಕ್ಷೆ ಬಹಳದ ಜನರದು. ಹೌದು ನಮ್ಮ ತುಕಾರಾಮ್ ಮಹಾರಾಜರು, ಹೌದು. ನಮ್ಮ ಸಹ ಕಲಾವಿದರು ಶಿವರಾಯ್ ಮಾಸ್ತರ್ ಅವರು ಇನ್ನೂ ಈ ಮಾನವ ಜನ್ಮದ ಸಫಲತೆ ಬಹಳಷ್ಟು ಮಾತಾಡೋರ್ದಾರ. ಅವ್ರ ಪಳ್ಯದಾಗ ಮಾತಾಡ್ಲಿ ಅವ್ರು. ಅವ್ರ ಪಾಳ್ಯದೊಳಗೆ ಮಾತಾಡ್ತಾರ. ಅದಕ್ಕೆ ನಮ್ಮ ಮಾತಿಗೆ ರಾಮಗೈದು ನಮ್ಮ ತುಕಾರಾಮ್ ಮಹಾರಾಜರು 2 ಮಾತನ್ನ ಹೇಳಿ ಆ ಗುರುನಾಮ ಸ್ಮರಣೆಯನ್ನ ಶುರು ಮಾಡ್ತಾರೆ. ಸಭಿಕರೆಲ್ಲರೂ ಹಿಂಗೆ ಶಾಂತತೆಯನ್ನು ಕಾಪಾಡಬೇಕಾಗಿ ನಾವು ಬರಬೇನಂತ. ಆಗ್ಲಿ ಆಗ್ಲಿ ಆಗ್ಲಿ. ಸಭಾ ಪಂಡಿತರಲ್ಲಿ ಸಭನೆ ಪ್ರಾರ್ಥನೆ. ಪರಮ ಪೂಜ್ಯರು, ಶ್ರೋತ್ರಿಯ ಬ್ರಹ್ಮನಿಷ್ಠರು, ಭಕ್ತರ ಕಾಮಧೇನು ಕಲ್ಪವರಕ್ಷನಾಗಿ ಹೋದ ಸಿದ್ಧರತ್ನ ಮದಗೊಂಡ ಮಹಾರಾಜರ ಪಾದಕ್ಕೆ ಹಣಿಮಣಿದು. ಹೌದು, ಸೋಲಾಪುರ ಜಿಲ್ಲೆ ದಕ್ಷಿಣ ತಾಲೂಕಿನ ಗೂಳಿ ಶಿರವಳದ ಹುಲಿಯಾಗಿ ಮರೆದು ಹೋದಂಥ ಗೂಳೇಶ್ವರಪ್ಪಂಗಳ ಪಾದಕ್ಕೆ ನತಮಸ್ತಕನಾಗಿ, ಹೌದು, ಸಿದ್ಧಾರೂಢರ ಪರಮ ಶಿಷ್ಯರಾದಂಥ ಬೀದರ ಶಿವಕುಮಾರಪ್ಪವರ ಪಾದಕ್ಕೆ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ, ಹೌದು,
ಯಾವ ನನ್ನ ಸುಕ್ಷೇತ್ರ ಸಂಜವಾಡ ಗ್ರಾಮದ ಒಂದು ಕ್ಷೇತ್ರದ ಒಡೆಯನಾದಂಥ ಒಂದು ಅಡವಿ ವಸ್ತಿಯಲ್ಲಿ ಪುಣ್ಯಭೂಮಿಯಲ್ಲಿ ವಾಸ ಮಾಡಿದಂಥ ರಂಗಸಿದ ಮುತ್ಯ ಮತ್ತು ಚಿಮರಾಯಿ ಮುತ್ಯನ ಪಾದಕ್ಕೆ ಹಣಿಮಣಿದು ಹೌದು ಮಕರ ಸಂಕ್ರಾಂತಿ ಮಣದ ಜಾತ್ರಾ ನಿಮಿತ್ತವಾಗಿ ಸಕಲ ದೇವತರ ಭೇಟಿಗೆ ಬಂದಂತ ಎಲ್ಲಾ ದೇವರ ಪಾದಗಳಿಗೆ ಹಣೆಮಣೆದು ಹೌದು ಇಂಥ ಒಂದು ಮಕರ ಸಂಕ್ರಾಂತಿ ಇದು ಪುಣ್ಯಮಯ ಕಾಲ ಇವತ್ತ ಇಂದಿನ ದಿವಸ ಇಂಥ ಒಂದು ಪುಣ್ಯಮಯ ಕಾಲಕ್ಕೆ ತಮ್ಮ ಪವಿತ್ರವಾದ ಜನ್ಮವನ್ನು ತೆಗೆದುಕೊಂಡು ಈ ಸತ್ಯಸಂಗದ ಸೇವೆಯನ್ನು ಕೇಳುವ ಸಲುವಾಗಿ ಬಂದಂಥ ತಮ್ಮೆಲ್ಲರ ಆತ್ಮ ಹೃದಯದಲ್ಲಿ ವ್ಯಾಪಿಸಿದ ಪರಮಾತ್ಮನಿಗೆ ಕೋಟಿ ನಮಸ್ಕಾರಗಳನ್ನು ಹೇಳಿ ಮಹಾತ್ಮರೇ, ಮಕರ ಸಂಕ್ರಾಂತಿ ಇದು ಪುಣ್ಯಮಯ ಕಾಲ ಇವತ್ತೇ. ಇಂದ ದಿವಸ ಸೂರ್ಯ ಹೊಂಟು ಕೂಡಲೇ ಸೂರ್ಯ ಮುಳುಗುತ್ತಾನ. ಇಂದ ಪುಣ್ಯ ಕಾಲ. ಬಾಯಿಯಿಂದ ಯಾರು ಹೊರಟ ಮಾತಾಡಬಾರ್ದು, ಬಾಯಿಯಿಂದ ಕೆಟ್ಟ ಶಬ್ದಗಳನ್ನು ಮಾತಾಡಬಾರ್ದು, ನುಡಿಬಾರದು. ಅಂದ್ರೆ ಯಾಕೆ ಪುಣ್ಯಮಯ ಕಾಲ ಅನ್ನಬೇಕಾಯ್ತು? ಯಾಕೆ ಅನ್ನಬೇಕಾಗ್ಯದ? ಇಂದ ಶ್ರೇಷ್ಠ ಈ ವಿಷಯ ಯಾಕೆ ಬೆಳೆಸಬೇಕಾಯ್ತು? ಯಾಕ್ರಿ? ಮಹಾತ್ಮರು ಹೇಳ್ಯಾರ ಏನಂತ್ರಿ? ಸೂರ್ಯ ಇಂದ ಮಕರ ರಾಶಿಗೆ ಪ್ರವೇಶ ಆದ. ಯಾವ ರಾಶಿಗೆ? ಮಕರ ರಾಶಿಗೆ ಪ್ರವೇಶ ಆಗಿ ಇಲ್ಲಿ ತನ್ನ ಸೂರ್ಯ ಯಕಾಡಿ ಹೊಂಟಿದ್ದ ಅಂತ ಕೇಳಿದ್ರೆ ದಕ್ಷಿಣಾಯಣಕ್ಕೆ ಹೊಂಟಿದ್ದ ಸೂರ್ಯ. ಹೌದು. ಯಕಾಡಿ ಸರಿತಿದ್ರಿ? ದಕ್ಷಿಣ ದಿಕ್ಕಿಗೆ ಸರಿತಿದ್ದ ಸೂರ್ಯ. ಹೌದು. ಇಂದ ಏನಾಯ್ತು ಅಂತ ಕೇಳಿದ್ರೆ ಮಕರ ಸಂಕ್ರಾಂತಿಗೆ ಇಂದ ಉತ್ತರಾಯಣ ಚಾಲು ಆಯ್ತು. ಅಂದ್ರೇನು? ಈ ಕಡೆ ಉತ್ತರ ದಿಕ್ಕಿಗೆ ಸೂರ್ಯ ಸರಿಲಕ್ಕ ಶುರುವಾದ. ಹೌದು. ಯಾವಾಗ ಉತ್ತರ ದಿಕ್ಕಿಗೆ ಸೂರ್ಯ ಸರಿತಾನಂದ್ರ ಅಲ್ಲಿ ಪುಣ್ಯಮಯ ಕಾಲ ಅಂತ ಹೇಳ್ತಾರ ಮಹಾತ್ಮರು. ಹೌದು. ಹೆಂಗ ಪುಣ್ಯಮಯ ಕಾಲ? ಯಾಕ್ರಿ? ಮಹಾಭಾರತದಲ್ಲಿ ಭೀಷ್ಮಾಚಾರಿ ಸರೋಪಂಜಾರಿ ಮ್ಯಾಗ ಬಿದ್ದಿದ್ದ. ಹೌದು. ಭೀಷ್ಮಾಚಾರಿ ಸರೋಪಂಜಾರಿ ಮ್ಯಾಗ ಬಿದ್ದಿದ. ಅರ್ಜುನ ಬಾಣ ಹೊಡೆದಿದ್ದ. ಹೌದು. ಎಲ್ಲ ಕವರವರು ಪಾಂಡವರು ಎಲ್ಲ ಸುತ್ತಗಟ್ಟಿ ಬಂದು ನಿತ್ತರು. ಬಹಳ ಹೊತ್ತಿಗೆ ಕೃಷ್ಣ ಪರಮಾತ್ಮನು ಬಂದ. ಹೌದು. 41 ದಿವಸ ಪ್ರಾಣ ಬಿಟ್ಟಿಲ್ಲ. ಹೌದು. ಮೈ ತುಂಬ ಎಲ್ಲ ಬಾಣ ಹೊಡೆದ ಬಾಣಿನ ಹಾಸಿಗೆ ಮ್ಯಾಗೆ ಭೀಷ್ಮಾಚಾರಿಗೆ ಮನಗಸ್ಯಾರ. ಹೌದು. ಖರೆ ಪ್ರಾಣ ಬಿಡ್ಲಿಲ್ಲವ. ಇಲ್ಲ. ಯಾಕೆ ಬಿಡ್ಲಿಲ್ಲ? ಯಾಕ್ರಿ? ಅಂದ್ರ ಸೂರ್ಯ ದಕ್ಷಿಣ ದಿಕ್ಕಿಗೆ ಹೊರಟಾನ. ಹೌದು. ಅಂದ ಪ್ರಾಣ ಬಿಟ್ಟು ನನಗೆ ಸ್ವರ್ಗ ಸಿಗುವುದಿಲ್ಲ. ಎಂದ ಉತ್ತರಾಯಣ ಚಾಲು ಆಗ್ತದೆ ಅಂದ ನಾನು ಧ್ಯೇಯ ತ್ಯಾಗ ಮಾಡಿದ್ರೆ ನನ್ನ ಸ್ವರ್ಗದ ಬಾಕಲು ತೆರೀತದ ಅಂತ ಹೇಳಿ 41 ದಿನ ಇಚ್ಛಾಮರಣೆ ಇತ್ತು. ಬಾಣಿನ ಮ್ಯಾಗ ಬಿದ್ದಿದ್ದ. ಹೌದು. ಯಾರು? ಭೀಷ್ಮಾಚಾರಿ. ಹೌದು. ಆ ಕಾಲಕ್ಕೆ ಕೃಷ್ಣ ಪರಮಾತ್ಮ ಬಂದ. ಎಲ್ಲರಿಗೆ ನೋಡ್ದ. ಕೃಷ್ಣಗೆ ಒಂದು ಮಾತು ಕೇಳ್ತಾನ. ಯಾರು? ಭೀಷ್ಮಾಚಾರಿ. ಹೌದು. ನಿನಗೆ ಇಚ್ಛಾಮರಣ ಇರ್ಲಿಕ್ಕಾಗಿ ನನಗೇನು ಕೇಳ್ತಿ ಎಂದವ. ಹೌದು. ಈಗ ಸಾಯ್ಬೇಕಂದ್ರೆ ಸಾಯ್ಬೇಕು, ಉಳಿಬೇಕಂದ್ರೆ ಉಳಿಬೇಕು, ನಿನ್ನ ಕೈಯಾಗ ಅದ. ಮತ್ತ ನೀ ನನಗೇನು ಕೇಳಾವಿದ್ದಿ? ಹೌದು. ನಿನಗೆ ಹಿಂಗ ಕೇಳುವುದದ ಕೃಷ್ಣ. ಏನು? ನನಗೆ ಈ ಭೂಮಂಡಲದಲ್ಲಿ ಯಾರೂ ಮಣ್ಣು ಕೊಟ್ಟಿರಬಾರ್ದು. ಆ ಜಾಗಿಗೆ ನನ್ನ ಮಣ್ಣು ಕೊಡ್ಬೇಕ ನೀ. ಆ ಜಾಗಕ್ಕೆ ನನಗೆ ಧನ ಮಾಡಬೇಕು. ಹೌದು. ಅದು ನಿನಗೆ ಬೇಡುವುದಂದ. ಅವಾಗ ಶ್ರೀಕೃಷ್ಣ ಪರಮಾತ್ಮ ಭೀಷ್ಮಾಚಾರ್ಯರಿಗೆ ಒಂದು ಮಾತನ್ನ ಹೇಳ್ತಾನ. ಏನಂತ್ರಿ? ನಿನಗ ಈಗ ನೀ ಧ್ಯೇಯ ಬಿಡವಿದ್ದಿ. ಹೌದು. ನಿನಗೆ 3 ತಾಸು ಅವಕಾಶ ಕೊಡ್ತೀನಿ. ನಿನಗೆ ದಿವ್ಯ ದೃಷ್ಟಿ ಕೊಡ್ತೀನಿ. ಹೌದು. 3 ತಾಸು ನಿನಗೆ ಪ್ರಾಣನ ಹೋಗುಗುಡುದಿಲ್ಲ. ಇಲ್ಲ. 3 ತಾಸಿನ ಒಳಗೆ ನೀ ಈ ಭೂಮಂಡ ಎಲ್ಲ ತಿರುಗಾಡಿ ನೋಡಿ ಬಾ ನಿನ್ನ ದಿವ್ಯ ದೃಷ್ಟಿದಿಂದ. ಹೌದು. ಯಾವ ಜಾಗ ಖುಲ್ಲಾದ ನೋಡಿ ಬಾ, ಆ ಜಾಗಕ್ಕೆ ನಿನ್ನ ಧನ ಮಾಡ್ತೀನಿ ಅಂತ ಹೇಳಿ ಅವನಿಗೆ ದಿವ್ಯ ದೃಷ್ಟಿ ಕೊಟ್ಟ ಕೃಷ್ಣ ಅವನ ತಲೆ ಮ್ಯಾಗ ಹಸ್ತಿಟ್ಟು. ಹೌದು. ಅವನ ಮನಸ್ಸ ಅವನ ದಿವ್ಯ ದೃಷ್ಟಿ ಹೋಗ್ಬಿಡ್ತೀರಿ ಜಗತ್ತದೊಳಗೆಲ್ಲ. ಜಾಗ ಎಲ್ಲಿ ಅದು ಖುಲ್ಲಾ ನೋಡ್ಬೇಕತ್. ಹೌದು. 3 ಲೋಕ ಎಲ್ಲ ಕಡೆ ಇದು ಇಡೀ ಬ್ರಹ್ಮಾಂಡವ ತಿರುಗಾಡಿ ಬಂದ. ಮನಸ್ಸಿನಿಂದ ಯಾರು? ಭೀಷ್ಮಾಚಾರಿ. ಕೃಷ್ಣ ಅಲ್ಲೇ ನಿಂತಿದ. ಅವ ಅಂದತ್ತ ಜಾಗೆ ಖುಲ್ಲ ಇಲ್ಲ ಅಂದತ್ತವ. ಜಾಗೆ ಖುಲ್ಲ ಇಲ್ಲ. ಜಾಗ ಖುಲ್ಲ ಇಲ್ಲ ಅಂದ್ರೆ ಎಲ್ಲ ಗೋರಿನೇ ಅವ ಜಗತ್ತದ ಮಂದಿ ಗೋರಿ ಎಲ್ಲ ನನ್ನೂನೇ ಗೋರಿ ಅವಂದತ್ರಿ. ಅವ ಒಬ್ಬನೇ
ಭೀಷ್ಮಾಚಾರಿ ಅಂದ ಮತ್ತೊಬ್ಬರು ಗೋರಿ ತಿಳ್ಕೊಂಡಿ ಹಾ ಹಾ ಇಡೀ ಬ್ರಹ್ಮಾಂಡ ತುಂಬಾ ಇಲ್ಲ ನನ್ನೂನೇ ಗೋರಿ ಅವ ಕೃಷ್ಣ ಅಂದ. ಹಾ ಹಾ 84 ಒಳಗೆ ತಿರುಗಿ ನಾಯಿ ಆಗಿದಿ, ಹಂದಿ ಆಗಿದಿ, ಹುಲಿ ಆಗಿದಿ, ಕರಡಿ ಆಗಿದಿ, ಕಾಗೆ ಆಗಿದಿ, ಗುಬ್ಬಿ ಆಗಿದಿ. ಹೌದು ಹೌದು ಇರುವಿ 84 ಲಕ್ಷಗಳೆಲ್ಲ ತಿರುಗಿ 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 ಹುಟ್ಟಿ ಹುಟ್ಟಿ ಸತ್ತಿದೆಲ್ಲ ಎಲ್ಲ ಕಡಿ ತಿರುಗಾಡಿ ಎಲ್ಲ ನನ್ನೂನೇ ಗೋರಿ ಅವಂದವ. ಹೌದು 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 ಯಾಕೆ ಕೊಲ್ಲ ನಾಯಿನೂ ಆಗ್ಯಾನ, ನರಿನೂ ಆಗ್ಯಾನ, ಕುದುರೆ ಆಗ್ಯಾನ, ಆನೆ ಆಗ್ಯಾನ, ಹಾವು ಆಗ್ಯಾನ, ಚೇಳಾಗ್ಯಾನ, ಹುಳ ಹುಬುಟ್ಟಾಗಿ ಜಗತ್ತದೊಳಗೆ 84 ಎಲ್ಲ ಯೌನಿಗಳಲ್ಲಿ ತಿರುಗಿ ಬರ್ಬೇಕಾದ್ರೆ ತುಂಬ ಎಲ್ಲ ಅವನುವೇ ಗೋರಿ. ಹಾ ಹಾ ಎಲ್ಲ ಎಂತಿಂತ ಬಿಲ್ಡಿಂಗ್ ಕಟ್ಟ್ಯಾರ ಅವೆಲ್ಲ ನಾನು ಗೋರಿ ಮ್ಯಾಗೆ ಕಟ್ಟ್ಯಾರ ಅಂದತ್ತು. ಹಾ ಹಾ ಜಾಗೆ ಇಲ್ಲ ಜಾಗೆ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಗಂಧ ಯಪ್ಪ ನನಗೆ ದಿವ್ಯ ದೃಷ್ಟಿ ಕೊಟ್ಟು ಇಡೀ ಬ್ರಹ್ಮಾಂಡ ತಿರುಗಿದ್ರೆ ಮಿರಿ ಖುಲ್ಲಾ ಜಾಗಿಲ್ಲ, ಇನ್ನು ಹೆಂಗೆ ಮಾಡೋದು? ನನ್ನ ಇಚ್ಛಾ ಏನದ ಯಾರೂ ಧನ್ನ ಮಾಡಬಾರ್ದು, ಆ ಜಾಗಕ್ಕೆ ನಾನು ಧನ್ನ ಮಾಡಬೇಕಾಗ್ಯದ ಅಂತ ಹೇಳಿ ಹೌದು ಭೀಷ್ಮಾಚಾರಿ ಅಂದ ಬಳಿಕ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನ್ನ ಕರೆಸಿ ಆಕಾಶದೊಳಗೆ ಬಾಣಿನ ತಾಳಿ ಕಟ್ಟದ. ಹೌದು ಅವನು ಹೆಣಕ್ಕೆ ಬಾಣ ಹಚ್ಚಿ ಅಗ್ನಿ ಶರ್ಪಾಸ್ತ್ರ ಹಚ್ಚಿ ಅರ್ಜುನಿಗೆ ಹಚ್ಚಿ ಆಕಾಶಕ್ಕೆ ಹೊಡೆದ. ಆಕಾಶದಲ್ಲಿ ಸುಟ್ಟು ಅವನು ಧನ್ನ ಮಾಡ್ದ. ಯಾರು? ಕೃಷ್ಣ ಪರಮಾತ್ಮ. ಹೌದು ಅಂತ ಯೋಗ ಇಂದ ಏನದಪ್ಪ ಅಂತ ಕೇಳಿದ್ರೆ ಅಂತ ಈ ಮಕರ ಸಂಕ್ರಾಂತಿ ಪುಣ್ಯಮಯ ಕಾಲ ಇದು ಇಚ್ಛಾಮರಣ ಯಾರಿಗಪ್ಪ ಅಂತ ಕೇಳಿದ್ರೆ ಭೀಷ್ಮಾಚಾರಿ ಅವರು. ಹೌದು ಅಂತ ಕಾರ್ಯವನ್ನು ಪುಣ್ಯಮಯ ಕಾಲನ್ನು ಇಂದ ನಮಗೆ ನಿಮಗೆ ಸಿಕ್ಕಾದ. ಹೌದಾ ಅಂತ ಪುಣ್ಯಮಯ ಕಾಲದೊಳಗೆ ಮಕರ ಸಂಕ್ರಾಂತಿಯಿಂದ ನಾವು ಸೇವಾ ಮಾಡಿದೆವಪ್ಪ ಅಂತಂದ್ರೆ ನಮ್ಮ ಜನ್ಮ ಪವಿತ್ರ ಆಗ್ತದೆ. ಸತ್ಯ ಸಂಘ ಅನಭಾವದ ಸೇವೆಯನ್ನು ಕೇಳಿ ನಮ್ಮ ಜನ್ಮದ ರೋಗ ನಾವು ತೆಗಿಬೇಕಾಗ್ಯದ. ಹೌದು ಹೌದು ಅದಕ್ಕೆ ಇಂದಿನ ದಿವಸ ಇಂಥ ಭವ್ಯವಾದಂಥ ಕಾರ್ಯಕ್ರಮ ಹಮ್ಮಿಕೊಂಡಿರಿ. ಈ ಜಾಗಕ್ಕೆ ನಾವು ಬಹಳ ಸಲ ಬಂದು ಹೋಗಿದ್ದೆವು. ಹೌದು ಮತ್ತೆ ನಮಗೆ ಹೊಳ್ಳಿ ಕರೆಸ್ಯಾರ. ಏನೋ ಇಂದಿನ ದಿವಸ ನಮ್ಮ ಕುಂಬಾರಹಳ್ಳದ ನಿಂಗಪ್ಪ ಮಾಸ್ತರ್ ಕಾರ್ಯಕ್ರಮ ಇತ್ತು, ಏನೋ ಅನಿವಾರ್ಯ ಕಾರಣದಿಂದ ಅವ್ರಿಗೆ ಬರೋದಾಗಿಲ್ಲ. ಏನೋ ನಮಗೆ ಸಿಕ್ಕಾದ ಅದಕ್ಕೆ ಹೇಳ್ತಾನೆ, ಲಿಖನೆ ವಾಲ ಲಿಖ್ ಚುಕೆ ತಗದೀರ್ ಅಪ್ನ ಸಾತ ಹೇಳ್ತಾನೆ ಕಬೀರ. ಅಂದ್ರೆ ಏನ್ರಿ? ಬರ್ಯಾವ ಏನು ಹೇಳ್ತಾನವ? ದಾನೆ ದಾನೆ ಕೋ ಖಾನೆ ವಾಲೆ ಕೋ ನಾಮ ದಾನೆ ದಾನೆ ಕೋ ಲಿಖೇಡ. ಯಾವನ ಭೋಗದಾಗ ಎಂದ ಸೇವಾ ಮಾಡುವುದದ ಅದು ಅವನ ಭೋಗದೊಳಗೆ ಬರದದ. ಹೌದು ಹೌದು ಅದಕ್ಕೆ ಇಂದು ನಮಗೆ ಚಿಮರಾಯಿ ಮುತ್ಯನ ರಂಗಸಿದ ಮುತ್ಯನ ಸೇವಾ ಮಾಡುವ ಭಾಗ್ಯ ನಮಗೆ ಬಂದದ. ಅದಕ್ಕೆ ಇಂದಿನ ದಿವಸ ನಮ್ಗೂಡ ಅವರು ಶಿವರಾಯ್ ಮಾಸ್ತರ್ ಅವರದಾರ. ಒಳ್ಳೆ 5 ಗಂಟೆವರೆಗೆ ಕಾರ್ಯಕ್ರಮ ಬಹಳ ಚಂದ ನಡೀತದ. ಅದಕ್ಕೆ ಈ ಸಂಸಾರ ಅನ್ನೋದು ಹೆಂಗದಪ್ಪ ಅಂತ ಕೇಳಿದ್ರೆ ಇದು ದುಃಖದ ಸಾಗರ. ಸಂಸಾರ ದುಃಖದ ತುಕಾರಾಮ್ ಹೇಳ್ತಾನ, ಮನ ತೂಚಿ ತು ಸೋದು ನ ಪಾವೆ ಸಂಸಾರತ ಸುಖಿ ಕೋಣ ಹಾಯೆ. ಅಂದ್ರೇನು? ಈ ಸಂಸಾರದ ಇದು ಸುಖ ಇಲ್ಲ, ಸಂಸಾರ ಇದು ದುಃಖಾಚೆ ಡೊಂಗರ ಹೇಳ್ತಾನವ ಮಹಾರಾಜ್ರ. ತುಕಾರಾಮ್ ಮಹಾರಾಜರು ಈ ಸಂಸಾರದಲ್ಲಿ ಸುಖ ಇಲ್ಲತ್ ಹೇಳ್ಯಾರತ್ ನೀವು ಹೇಳ್ತೀರಿ. ಹೌದು. ದುಃಖದ ಗುಡ್ಡದತ್ ನೀವು ಹೇಳ್ತೀರಿ. ಹೌದು. ತುಕಾರಾಮ್ ಮಹಾರಾಜರು ಈಗಿನ ಸಂಸಾರಕ್ಕೆ ಹೇಳಿಲ್ಲ. ಅವರು ಹಿಂದಕ್ಕೆ ಕೂಳ್ ನೀರ್ ತಿರುಗಿ ನೋಡು ಅವ್ರಿಗೆ ಹೇಳ್ಯಾರ ಇಂಥವ್ ಮಾತೆಲ್ಲ. ಈಗ ಎಲ್ಲರೂ ಮನಾರ್ ಶ್ರೀಮಂತರಿದ್ದೇವ್, ನಮ್ಗೆ ದುಃಖ ಬರುದಿಲ್ಲ ಒಟ್ಟ. ಗೌಡ್ರ ಊಟದ ಈಗ ದುಃಖ ಹೆಂಗದ? ದುಃಖ ಒಳಗೆ ನೀ ಹೊರಗೆ ಹುಡುಕ್ತಿ, ಸುಖ ಹೊರಗೆ ಹುಡುಕ್ತಿ. ಹೊರಗೆ ಸುಖ ಇಲ್ಲ. ಎಲ್ಲಿ ಅದರಿ ಸುಖ? ನಿನ್ನ ಒಳಗದ. ನಂಬಲ್ಲಿ ಅದರಿ ಒಳಗೆ ಸುಖ ಅದ. ಒಳಗೆ ಸುಖ ಬಿಟ್ಟು ಹೊರಗಿನ ಸುಖ ಹುಡ್ತಿ, ಒಂದು ದಿನ ಹೊರಗಿನ ಸುಖ ನಿನ್ನ ಕೈ ಬಿಡ್ತದ. ಏನಾಗ್ಯದ? ಏನ್ರಿ? ಒಂದು ದಿನ ಸಂಸಾರದೊಳಗೆ ಸುಖ ಸಿಕ್ಕಂಗ್ಯಾಗ್ಯದ, ಮತ್ತು ಸುಖ ನಿನ್ನ ಕೈ ಬಿಡ್ತದ. ಸಂಸಾರದೊಳಗೆ ಎದರಿಂದ ಸುಖ ಸಿಕ್ಕದ ಅದರಿಂದ ನಿನಗೆ ದುಃಖ ಸಿಗ್ತದ. ಸಂಸಾರದಾಗ ಎದರಿಂದ ಸುಖ ಅದ ಅದರಿಂದ ದುಃಖ. ಈ ಮಾತು ಒಟ್ಟೆನೆ ಹೇಳ್ಬೇಡ್ರಿ ಇವತ್ತ. ಕೇಳ್ರಿ. ಯಾಕ್ರಿ? ಒಂದು 10 ಎಕರೆ ಹೊಲ ತೊಗೊಂಡ್ರೆ ಸುಖ ಆಗ್ಯದಕ್ಕ ಪಕ್ಕ ಆಗ್ಯದ. ಒಂದು ದಿನ ಹೊಲಾರ್ಯ ನನ್ನ ಕೈ ಬಿಡ್ತದ, ನಿನ್ನ ಕೈ ಬಿಡ್ತದ. ಒಂದ್ ಹೇಳಕ್ ಹೊಲ ಬಿಟ್ಟರೆ ನೀ ಹೋಗ್ತಿ, ಮತ್ತಲ್ಲಿ ದುಃಖಕ್ಕೆ ಕಾರಣ. ಬಿಟ್ಟು ಹೋಗುವಾಗ ಹೊಲ ತೊಗೊಂಡ್ರೆ ಸುಖ ಆಗ್ಯದ ಹೇಳಿ ತೊಗೊಂಡಿದಿ. ಖರೆ ಒಂದು ದಿನ ಜಮೀನರೇ ನಿನಗೆ ಬಿಟ್ಟು ಹೋಗ್ತದ. ಹೌದು. ನೀರೇ ಜಮೀನಿಗೆ ಬಿಟ್ಟು ಹೋಗ್ತಿ, ದುಃಖ ಆಗ. ಅಲ್ಲಿ ದುಃಖದ. ಬಹಳ ರೊಕ್ಕ ಗಳಿಸಿ ಬ್ಯಾಂಕಿನಲ್ಲಿ ಎಫ್ ಡಿ ಮಾಡಿದಿ, ಸಾಕಾಗಷ್ಟು
ಒಂದು ದಿನ ದುಡ್ಡರೆ ನಿನಗೆ ಬಿಟ್ಟು ಹೋತದ, ನೀಯರೆ ದುಡ್ಡಕ್ಕೆ ಬಿಟ್ಟು ಹೋತಿ ಮತ್ತ ದುಃಖ ಅದ. ಅಲ್ಲಿ ದುಃಖಿ ಅದ, ಭಾಳ ಚಲೋ ಹೆಂಡ್ತಿ ಮಾಡ್ಕೊಂಡಿದಿ. ಕಾದ್ಲಿ ಅದ ನೋಡು ಪಕ್ಕ ಸುಖ. ಯಾಕ್ರಿ ಹಾ ಒಂದಿನ ಅಕ್ಕಿಯರಿ ನಿನಗೆ ಬಿಟ್ಟು ಹೋತಾಳ, ನೀಯರಿ ಅಕ್ಕಿಗೆ ಬಿಟ್ಟು ಹೋತಿ ದುಃಖಕ್ಕೆ ಕಾರಣದ. ಅಲ್ಲಿ ದುಃಖಿ ಅದ, ಸುಖ ಇಲ್ಲ ಅಂತ ಹೇಳ್ತಾನವ. ಇದ್ರಾಗ ಸುಖನೇ ಇಲ್ಲ, ಇಲ್ಲ. ಸುಖ ಎಲ್ಲಿ ಅದ? ಕ್ಷಣಿಕ ಅದ, ಕ್ಷಣಿಕ ಸುಖ, ಕ್ಷಣಿಕ ಅದ, ಶಾಂಪಲ್ ಅದು. ಇದು ಪಾರಮಾರ್ಥದ ಸುಖ. ನಿನ್ನ ಮೋಕ್ಷಕ್ಕೆ ಹೋಗುತ್ತಾನ, ನಿನ್ನ ಬೆನ್ನ ಹತ್ತದ. ಹೌದು 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 ಹೌದು. ಏನು ಇದು ಪಾರಮಾರ್ಥದಲ್ಲಿ ದುಡಿದು ಸುಖ. ಈಗೆಲ್ಲ ಮನಿ ಮಾರಿಬಿಟ್ಟು ಇಲ್ಲಿ ಮುತ್ಯಾನ ಪಾವಳಿಗೆ ಬಂದಿರಿ, ಬಂದಾರಲ್ಲಿ. ಇದು ಪಾರಮಾರ್ಥದ ಸುಖ. ಹೌದು. ಇಲ್ಲಿ ದುಡಿದುದು ಆ ಪರಮಾತ್ಮನ ಬ್ಯಾಂಕಿನೊಳಗ ರಂಗಸಿದ ಮುತ್ಯ ಚಿಮರಾಯಿ ಮುತ್ಯನ ಲಿಸ್ಟ್ದೊಳಗ ಜಮಾ ಆಗ್ತದೆ. ಇಲ್ಲಿ ಕೂತದ್ದು, ಇಲ್ಲಿ ದುಡ್ದದ್ದು. ಅಲ್ಲಿ ಹೋಗಿ ನಿಮ್ಮ ಹೆಂಡ್ರ ಮಕ್ಕಳ ಮುಂದೆ ಕೂತೀರಿ, ಅವು ಎಲ್ಲಿ ಯಮ ಖಾತೆನ ಮುಂದೆ ಜಮಾ ಆಗ್ತದ. ಹಾ ಯಮನ ಮುಂದೆ ಖರ್ಚು ಆಗ್ತದ, ಇಲ್ಲಿ ಬ್ಯಾಲೆನ್ಸ್ ಆಗ್ತದೆ. ಹಾ ಹಾ ಇಲ್ಲಿ ಎಪ್ಪಡಿ ಕುಂಡಿರ್ತದೆ. ಇಲ್ಲಿ ಏನು ಬಂದಿರಿ, ಎಲ್ಲ ದುಡಿತೀರಿ, ಹಾಸ್ತೀರಿ, ಉಣಿಸ್ತೀರಿ, ಮುಸುರಿ ತೊಳಿತೀರಿ. ಹೌದು ಹಾ ಹೌದು. ಏನಾಗ್ತದ? ಎಲ್ಲ ಅವನ ಖಾತೆದಾಗ ಜಮಾ ಆಗ್ತದೆ. ಹೌದು. ನೀ ನಾಳೆ ಹಿಡ್ಕೊಂಡು ಅಲ್ಲೇನು ನೀರು ಉಣಿಸ್ತಿ, ಏನು ಮಾಡ್ತಿಲ್ಲ, ಹಾ ಹಾ ಇವೆಲ್ಲ ತಾಪ, ಇದು ಖರ್ಚಾಗ್ತದೆ. ಹೌದು. ಹಂಗ ನಾವು ನಮ್ಮ ಪುಣ್ಯ ಪಡ್ಕೋಬೇಕಂತ ಹೇಳಿ ನಾವು ಈ ಜಾಗಕ್ಕೆ ಬರುದದ. ಹೌದು. ಅದರಂತೆ ನನ್ನ ಯೋಗಿನಾದಮ ಸಿದ್ಧ ಈಗದಲ್ಲಿ ಗುರು ಸೇವೆಯನ್ನು ಮಾಡಿ ಮಕ್ಕಣಾಪುರದಲ್ಲಿ ಗುರುವಿನಿಟ್ಟ 1700 ಸಿದ್ಧರ ತನ ಈ ಭೂಮಂಡಲದಲ್ಲಿ ತಮ್ಮ ಭಕ್ತರ ಉದ್ಧಾರಕ್ಕೆ ಕಳಿಸದ. ಹೌದು ಹೌದು. ಅದಕ್ಕೆ ಇಂದಿನ ದಿವಸ ಒಳ್ಳೆ ಕಾರ್ಯಕ್ರಮ ಇಲ್ಲಿ ನಡೀತದೆ. ಹೌದು. ಯಾವ ನನ್ನ ಆರ್ಯನಾಡದ ಅರಸ, ಗಂಗಿನಾಡದ ಗೌಡ, ಮಾಯಾದ ಮಗ ಮಾಧುಲಿಂಗ. ಹೌದು ಹೌದು ಹೌದು. ತಾಯಿ ತಂದವನಿಗೆ ಗುಡ್ಡಕ್ಕೆ ಬಿಟ್ರು 700 ಖಿಲಾರ ಮೈಸಿದ್ದ ತುರ್ಬಿನ ಹಟ್ಟಿ. ಹೌದು. ತುರ್ಬಿನ ಹಟ್ಟಿ ಅಂದ್ರೆ ಈಗಿದ್ದುದು ಇಟಾಂಗಿ ಹಾಳ. ಹೌದು. ಅದು ಮೊದಲು ಇಟಾಂಗಿ ಹಳ್ಳಿತ್ತು, ಮೊದಲು ತುರ್ಬಿನ ಹಟ್ಟಿತ್ತು, ಅದು ಹೋಗಿ ಇಟಾಂಗಿ ಹಾಳು ಮಾಡ್ದ. ಯಾರು? ಮಾಧುಲಿಂಗ. ಹೌದು ಹೌದು. ಅದಕ್ಕೆ ಅಂತ ಮಾಧುಲಿಂಗ 700 ಕಿಲಾರಗಳನ್ನು ಮೈಸಿ ಅರಿಕೇರಿ ಗ್ರಾಮಕ್ಕೆ ಖಿಲಾರ ತಂದು ತಾಯಿ ಪಾದಕ್ಕೆ ಶರಣ ಮಾಡಿ ಹೌದು ತಂದಿ ಬುತ್ತಿ ಮಾಡಿ ಒಯ್ದು ಕೊಡ್ತಿದ್ದ. ಹೌದು ಹೌದು. ದಿನನಿತ್ಯ ಅದಕ್ಕೆ ಆ ಕಾರ್ಯಕ್ರಮದಿಂದ ಮಾಧುಲಿಂಗ ಯಾವ ರೀತಿಯಿಂದ ತಾಯಿಗೆ ದುಃಖ ಕಳೀತಾನ. ಹಾ ಹಾ. ಪದ್ಮಾವತಿ ಹೇಳ್ತಾಳ ಮಾಧುಲಿಂಗಗ, ಏನಂತ್ರಿ? ತಾಯಿಗೆ ಕೇಳ್ದ, ಯಾಕೆ ಮುಖ ಸಣ್ಣ ಮಾಡಿ ಕೂತಿದಿ ತಾಯಿ ಅಂದ ಬಳಕ, ಹೌದು, ಒಂದ ಮಾತಿನಿಂದ ನನಗೆ ದುಃಖ ಆಗ್ಯದ ಅಂತ ಹೇಳ್ತಾಳ ಪದ್ಮಾವಾಯಿ. ಹಾ ಹಾ. ಮಾಧುಲಿಂಗಗ ನನಗ ಪುತ್ರ ಸಂತಾನ ನನ್ನ ಜನ್ಮಕ್ಕೆ ಇಲ್ಲ, ಇಲ್ಲ, ನಿನಗೆ ಬೆನ್ನ ಭುಜಗಳಿಲ್ಲ, ಇವೆರಡೂ ದುಃಖದೊಳಗ ನಾ ಇದ್ದ. ಹೌದು ಹೌದು. ಅಂದ ಬಳಕ ಮಾಧುಲಿಂಗ ಕೇಳ್ತಾನ, ಆ ಮಕ್ಕಳ ಫಲ ಕೊಡವ್ರು ಜಗತ್ತದೊಳಗೆ ಯಾರದಾರ? ಎಲ್ಲಿ ಅದ? ಎಲ್ಲಿ ಇಲ್ಲೋ, ದಿನ ನಿಮ್ಮ ಅಪ್ಪಗ ರೊಟ್ಟಿ ಕೊಟ್ಟು ಬರ್ತಿ, ಅವನೇ ಕೊಡ್ತಾನ. ಹಾ ಹಾ. ಅಂದ ಬಳಕ ನಾ ತಂದೆ ತೀರ್ತಿನ ಅಂತೇಳಿ ತಾಯಿಗೆ ನಮಸ್ಕಾರ ಮಾಡಿ ತಲೆ ಮೇಲೆ ಬುತ್ತಿ ಹೊತ್ತು ನಡೆದಾನ. ಹೌದು. ಅದಕ್ಕೆ ಯಾವ ರೀತಿಯಿಂದ ಹೋಗಿ ತರ್ತಾನಂತ ಮಾತನ್ನು ಹೇಳಿ, ಹೌದು, ಅದಕ್ಕೆ ಆ ಮಗನ ವರ್ಣನ ಮಾಡ್ತಾಳಕಿ. ಕೈ ವರ್ಣನ. ಕೈಯ ಮಾಧುಲಿಂಗ, ನೀ ಫಲ ತಂದ ನನ್ನ ಉಡಿ ಒಳಗೆ ನೀಡಿದೆ ಅಂದ್ರೆ ನನ್ನ ಜನ್ಮ ಪವಿತ್ರವಾಯಿತು ಹೌದು ಅಂಥೇಳಿ ತಾಯಿಗೆ ಹೇಳ್ತಾಳ. ತಾಯಿ ಹೇಳ್ತಾಳ ಮಾಧುಲಿಂಗಗ, ನಿಂದ ಎಂಥ ಕೈಗುಣ. ಹೌದು 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 ಹೌದು. ನನ್ನ ಜನ್ಮದ ರೋಗ ತೆಗೆದಿ ನನ್ನ ಹೊಟ್ಟಿಲೆ ಹುಟ್ಟಿದಿ ಹೌದು ಅಂತ ಹೇಳ್ತಾಳ. ಅದಕ್ಕೆ ಇಲ್ಲಿ ಯಾರರೇ ಇನ್ನು ನಮ್ಮ ಎರಡೂ ಮೇಳಿಗೆ ಒಂದು ಯಾವಾದರೆ ಒಂದು ವಿಷಯ ಇಡಬೇಕಾದ್ರೆ ಸುಮ್ಮ ಚರ್ಚಾ ರೂಪದೊಳಗೆ ತಾವು ಕಮಿಟಿ ಅವ್ರು ಕೂಡಿ ಇಂಥ ವಿಷಯದ ಮ್ಯಾಗೆ ನೀವು ಮಾತಾಡ್ರಿ ಅಂದ್ರೆ ಮಾತಾಡ್ಲಿಕ್ಕೆ ಬರ್ತದ. ಒಂದು ಬಂದು ಹೇಳಬೇಕು, ಯಾರು ಯಾವ ವಿಷಯ ನಡೆಸ್ಬೇಕು ಹೇಳ್ರಿ. ನಮ್ಮ ಬುದ್ಧಿವಂತ ಗೌಡ್ರಿಗೆ ಹಚ್ಚನು. ಇಲ್ಲಿ ಸಂಜವಾಡ ಗ್ರಾಮದಲ್ಲಿ ಮಕರ ಸಂಕ್ರಾಂತಿ ಹಬ್ಬದ ತಮಗೆಲ್ಲರಿಗೆ ಶುಭಾಶಯಗಳನ್ನು ಹೇಳಿ, ಇಲ್ಲಿ ಒಳ್ಳೆ ಖಡೆದ ಗಡಿಗಳನ್ನು ಇವತ್ತು ಕೂಡಿಸಿದಾಗ್ಯದ. ನಮ್ಮ ಲಮಾನಟ್ಟಿ ತುಕಾರಾಮ್ ಮಹಾರಾಜರು ಮತ್ತು ಸಾಹಿತ್ಯದ ಸಾರ್ವಭೌಮ ಶಿವರಾಯ ಮಾಸ್ತರ್ ಅವರು ಎರಡೂ ಕಲಾ ತಂಡ ಒಳ್ಳೆ ಅನುಭವದ ಮಾತು ಹೇಳೋರು, ಒಳ್ಳೆ ಉತ್ತಮ ರೀತಿಯ ಹಾಡ್ತಿರ್ತಕ್ಕಂಥ ಮಹಾನುಭಾವಿಗಳು. ಇಲ್ಲಿ ಜನದ ಅಪೇಕ್ಷೆ ಏನಂತ ಕೇಳಿದ್ರೆ ಎರಡೂ ಕಲಾ ತಂಡದವ್ರಿಗೆ ಹೇಳೋದದ, ನಮ್ಮ ದಕ್ಷಿಣ ಭಾಗದೊಳಗೆ ವಿಷಯ ಇಟ್ಟು ವಿಷಯದ ಮಾತನ್ನು ಕೇಳುವಂಥದ್ದು ಪದ್ಧತಿ ಅದ. ಅಂದ್ರೆ ಅವ್ರದೊಂದು ಹಿಂಗೆ ವಿಷಯ ಆಯ್ತು, ಒಳಗಿನ ದೇವರ ಹೊರಗಿನ ದೇವರ ಶ್ರೇಷ್ಠ ಅಂತ ಹೇಳಿ. ಅದ್ರ ಜೊತೆಯಲ್ಲಿ
ಅದ್ರ ಜೊತೆಯಲ್ಲಿ ಬಹಳಷ್ಟು ಒತ್ತು ಕೊಟ್ಟು ಮಾತಾಡೋ ವಿಷಯ ಯಾವ್ದಂದ್ರ ಯಾರಲ್ಲಿ ದುಡ್ದಿರ್ತೇವೆ ಅವರಲ್ಲಿ ಪಗಾರ ತಗೋಬೇಕು ಅಂದ್ರೇನು ಸಿದ್ಧಾಟಿಗೆ ಚರ್ಚೆ ಆಲಿ ಅಂತ ಹೇಳಿ ಇಲ್ಲಿ ಹಿರಿಯರದ ಅಭಿಪ್ರಾಯದ ಎರಡೂ ಕಲಾ ತಂಡದವರು ಮಾಳಿಂಗರ ಅಮೋಕ್ಷದ ಮುತ್ತನ ಸಿದ್ಧಾಟಿಗೆ ಚರಿತ್ರೆ ಇಲ್ಲಿ ನಮ್ಮ ದೈವಕ್ಕೆ ತಿಳಿಸ್ಬೇಕಂತ ಹೇಳಿ ತಮ್ಮಲ್ಲಿ ವಿನಂತಿ ಇರ್ತದೆ. ಇದು ನಿಮ್ಮದೇ ಕಾಣಿಸ್ತದೆ ಇದು. ಅದಕ್ಕೆ ಒಳ್ಳೆಯ ವಿಷಯದ ಮತ್ತು ಅಮೋಘ ಸಿದ್ಧ ಮತ್ತು ಮಾಳಿಂಗರಾಯ ಮಾಡಿದಂಥ ಇತಿಹಾಸದೊಳಗೆ ಚರ್ಚೆ ನಡೆಸ್ಬೇಕಂತ ಹೇಳ್ಯಾರ. ಅವರು ನಡೆಸಬಾರ್ದಂತ ಹಿಂಗೇನಿಲ್ಲ. ಅವೆರಡು ಸಿದ್ಧಟಿಗೆ ಒಳಗೆ ಏನಾರೇ ಮಾತಾಡಿ ಆ ಸಿದ್ಧಟಿಗೆ ಒಂದು ಏನಾರೇ ಕುಂದು ತದ್ನಂಗೆ ಆಗ್ತದೆ ಅಂಥೇಳಿ ನಾವು ಬ್ಯಾಡತ್ತೇವೆ ಇಟ್ಟು. ಮಾತಾಡ್ರಿ ಅಂದ್ರೆ ಏನಿಲ್ಲ, ಮಾತಾಡೋಕೆ ಬರ್ತದ. ಖರೆ ಮಾತಾಡ್ಕೊತ ಮನುಷ್ಯ ಏನು ಮಾಡ್ತದಂದ್ರೆ ಏನು ಆಗ್ತದ್ರಿ, ದೇವ್ರಿಗೆ ಒಂದು ಕೀಳು ಶಬ್ದಗಳನ್ನು ಅದಕ್ಕೆ ಜೈಂಟ್ ಆಗ್ಲಿಕ್ಕೆ ಶುರು ಆಗ್ತದೆ. ಹೌದು, ಅವು ಆಗಬಾರ್ದು ಅನ್ನೋದಕ್ಕಾಗೆ ನಾವು ಅಧ್ಯಾತ್ಮ ಅನುಭವದ ವಿಷಯ ಇಡ್ತೇವೆ. ತಮ್ಮದು ಹಾಕಿಪ್ಪಿತ್ತಂದ್ರೆ ನಡೆಸ್ಲಿಕ್ಕೇನಿಲ್ಲ. ತಮಗೆಟ್ಟು ಗುರುನಾಥ ಬುದ್ಧಿ ಕೊಟ್ಟ ನಡೆಸ್ಲಿಕ್ಕೆ ಬರ್ತದೆ. ಹೌದು ಹೌದು. ಅದಕ್ಕೆ ಅದರ ಜೊತೆಯಲ್ಲಿ ಇನ್ನೊಂದು ಹೇಳ್ಯಾರ, ಹೊರಗಿನ ದೇವರು ಶ್ರೇಷ್ಠ, ಇನ್ನು ಒಳಗಿನ ದೇವರು ಶ್ರೇಷ್ಠ. ಇಲ್ಲ, ಅದನ್ನು ಹೇಳ್ಯಾರ ಮತ್ತು ಇದನ್ನು ಹೇಳ್ಯಾರಲಿ. ಇವು ಎರಡೂ ನಡೆಸಬೇಕಾಗ್ಯದ ಇವತ್ತ. ಇರಲಿ. ಹಾ, ನಮ್ಮ ಒಳ್ಳೆ ಸಾಹಿತ್ಯ ಸರ್ದಾರ ಆದಂಥ ನಮ್ಮ ಶಿವರಾಯ್ ಮಾಸ್ತರ್ ಅವರು ಒಂದು ವಿಷಯಗಳನ್ನು ತೊಗೊಂಡು ಮಾತಾಡ್ತಾರೆ. ಅದರ ಜೊತೆಗಳಲ್ಲಿ ಸಿದ್ಧಟಿಗೆ ವಿಷಯನೂ ತಾವು ಮಾತಾಡ್ರಿ ಅಂತ ಹೇಳ್ಯಾರ. ಹೌದು, ಅವರು ವಿಷಯ ಹಿಡ್ಕೊಂಡು ಮಾತಾಡಲಿ. ನಮಗೆ ಅಟ್ಟ ಗುರುನಾಥ ಬುದ್ಧಿ ಕೊಡ್ತಾನ, ಅಟ್ಟ ನಮಗೂ ಮಾತಾಡ್ಲಿಕ್ಕೆ ಬರ್ತದೆ. ಅನಂತ ಮಾತನ್ನು ಹೇಳಿ ನನ್ನ ಮಾಧುಲಿಂಗ ಯಾವ ರೀತಿಯಿಂದ 700 ಖಿಲಾರ ತಂದು ರಥದ ಮನೆಯೊಳಗೆ ಬಿಟ್ಟು ಯಾವ ರೀತಿಯಿಂದ ತಾಯಿಗೆ ನಮಸ್ಕಾರ ಮಾಡಿ ಗುಡ್ಡಕ್ಕೆ ಹೋಗಿ ಅವರ ತಂದೆ ಹಂತಿಲಿದು ಫಲಸಂತಾನ ಹೆಂಗೆ ತರ್ತಾನ ಅನ್ನೋದು ಒಂದು 4 ನುಡಿ ಚಾಲ ಹಾಡಿ ಸಕಲಾವಿದರಿಗೆ ಪಾಳಿ ಹೋಗ್ತಾನೆ. ಹೌದು ಹೌದು.